ಈ ದೃಷ್ಟಿಯಲ್ಲಿ ನಾವೆಲ್ಲ ತಿಳಿದುಕೊಳ್ಳಬೇಕಾದದ್ದು ಬಹಳ ಭಗವಂತನ ಬಗ್ಗೆ ತಿಳಿಯಬೇಕಾದದ್ದುಂಟು. ಅಂತಹ ಅನಂತ ಉಪಕಾರವನ್ನು ನಮಗೊಂದು ಸಣ್ಣ ಬೋರ್ ಹಾಕಿಸ್ಬೇಕಾಗಿದೆ, ಇಷ್ಟೇ ಇಷ್ಟ ಹಾಕ್ತಾರೆ, ಸಣ್ಣ ರಂಧ್ರ ದೊಡ್ಡದಾಗಿ ಮಾಡ್ತಾರೆ. ಆದರೆ ಅದಕ್ಕೆ ಬಂದಿರೋ ಮಷಿನ್ ಎಷ್ಟು ದೊಡ್ಡದಿರುತ್ತದೆ. ಇದೆಲ್ಲ ತಲೆಹರಟೆ ಮಾಡಬೇಡಿ, ನನಗಿಷ್ಟೇ ಬೇಕಾಗಿದೆ ಹೋಲು, ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಅಲ್ಲ, ನಿನಗಿಷ್ಟು ಬೇಕಾದರೆ ನಾನು ಅಷ್ಟು ತರಲೇಬೇಕು, ಅದು ಇರೋದೇ ಅಷ್ಟು ದೊಡ್ಡ ಮಷಿನ್ ಇದೆ. ಇನ್ನು ಮುಂದೆ ಸ್ವಲ್ಪ ದಿವಸಕ್ಕೆ ಇನ್ನೂ ಸಣ್ಣದು ಬರ್ಬೋದು, ಗೊತ್ತಿಲ್ಲ. ಇವತ್ತಿನ ಮಟ್ಟಕ್ಕೆ ದೊಡ್ಡ ಟ್ರಕ್ ಬರಬೇಕು, ಆಗ ನನಗೊಂದಿಷ್ಟು ಸಣ್ಣ ರಂಧ್ರವನ್ನು ಮಾಡಿ ನೀರು ಕೊಡುವುದಕ್ಕೆ ಸಾಧ್ಯ. ಆದರೆ ಅವನಿಗೆ, ಆ ಕೆಲಸ ಮಾಡುವವನಿಗೆ ಅಷ್ಟು ದೊಡ್ಡ ಟ್ರಕ್ ತರಬೇಕಾದ ಅನಿವಾರ್ಯತೆ ಇದೆ. ನೀವು ಅಷ್ಟಕ್ಕೆ ಬಾಡಿಗೆ ಕೊಡಲೇಬೇಕು. ಅಷ್ಟಕ್ಕೆಲ್ಲ ನಾನು ಕೊಡೋದಿಲ್ಲ, ನನಗೆ ಇಷ್ಟಕ್ಕೆ. ಹಾಗಾದರೆ ಒಂದು ಲೋಟ ನೀರು ಕೊಡ್ತೇನೆ, ಕುಡಿದು ಮಲ್ಕೊಳ್ಳಿ ಅಂತ ಹೇಳ್ತಾನೆ ಅವನಷ್ಟೇ. ಇಷ್ಟೇ ಸಾಕಲ್ವ ನಿಮಗೆ? ತಿಳಿಯತ್ತೋ ತಿಳಿಯೋದಿಲ್ವೋ, ತಿಳಿಯತ್ತೆ ಅನ್ನೋ ವಿಶ್ವಾಸ ಇದೆ. ಯಾಕಂದರೆ ನೀವು ಅಷ್ಟು ಎಜುಕೇಟೆಡ್ ಆದ ಜನರೇ ಇಲ್ಲಿದ್ದೀರಿ, ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು. ಶಾಸ್ತ್ರ ಹೇಳುತ್ತದೆ, ಸ್ಪೇಸ್, ಅವ್ಯಾಕೃತ ಆಕಾಶ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು, ಆಂಗ್ಲ ಭಾಷೆಯಲ್ಲಿ ಸ್ಪೇಸ್. ಆ ಸ್ಪೇಸ್ ಇದು ಅವ್ಯಾಕೃತ ಆಕಾಶ, ಅದು ಇನ್ಫಿನಿಟ್ ಆದದ್ದು. ಅದಕ್ಕೆ ಖಂಡ ಇಲ್ಲ, ತುಂಡಿ ಇಲ್ಲ, ಅದನ್ನು ಹರಿಲಿಕ್ಕಾಗೋದಿಲ್ಲ, ಒಡಿಲಿಕ್ಕಾಗೋದಿಲ್ಲ, ಮುರಿಲಿಕ್ಕಾಗೋದಿಲ್ಲ. ಅದು ಅಚ್ಛೇದ್ಯ, ಅಭೇದ್ಯ, ಅಖಂಡ್ಯವಾದದ್ದು. ಒಂದೇ ಒಂದು ಅವ್ಯಾಕೃತ ಆಕಾಶ, ಸ್ಪೇಸ್ ಅನ್ನೋದು ಇನ್ಫಿನಿಟ್ ಆದದ್ದಿದೆ. ಈಗ ನಾನಿಲ್ಲಿ ಕೂಡಬೇಕು ಅಂದರೆ ನನಗೆ ಸ್ಪೇಸ್ ಬೇಕು. ಆ ಸ್ಪೇಸ್ ಎಷ್ಟು ದೊಡ್ಡದಿದೆ? ಈ ಸ್ಪೇಸ್ ಚಿಕ್ಕದು, ಆದರೆ ಸ್ಪೇಸ್ ಅನ್ನೋದು ಒಂದೇ ಒಂದು ವಸ್ತು, ಅದು ಅಖಂಡ. ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಅನಂತವಾಗಿದೆ, ಅದು ಇನ್ಫಿನಿಟ್ ಆಗಿದೆ. ಅಂದರೆ ನಾನು ಒಂದು ಸ್ಪೇಸ್ ಒಳಗೆ ಇರಬೇಕು ಅಂದರೆ ಆಯಿತು, ನೀನು ತಗೋ, ಇದೊಂದು ಸ್ಪೇಸ್ ದೇವರು ಕೊಡೋ ಹಾಗಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ? ಕಂಡು ತುಂಡು ಮಾಡುವ ವಸ್ತುವೇ ಅಲ್ಲ ಅದು. ಅದು ಇರೋದೇ ಒಂದು ಅಖಂಡವಾದಂತಹ ಇನ್ಫಿನಿಟ್ ಆದ ವಸ್ತು. ಒಬ್ಬನಿಗೆ ಕೊಡಬೇಕು ಅಂದರೆ ಅಷ್ಟು ದೊಡ್ಡದೇ ಕೊಡಬೇಕು, ಇಬ್ಬರಿಗೆ ಕೊಡಬೇಕು ಅಂದರೆ ಅದನ್ನೇ ಕೊಡಬೇಕು. ನಮ್ಮ ಮನೆಯಲ್ಲಿ ಲೋಟಗಳೇ ಇಲ್ಲ, ಇರೋದೇ ದೊಡ್ಡ 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 ಹಂಡೆಗಳು, ಪಾತ್ರೆಗಳು. ಯಾರು ಬಂದರೂ ನಾವು ಅದನ್ನೇ ಕೊಡಬೇಕು. ಆ ಪರಿಸ್ಥಿತಿ ಇದೆ ದೇವರಿಗೆ. ಅದು ಹುಳವೇ ಇರಲಿ, ಮಾನವನೇ ಇರಲಿ, ಇಡೀ ಜಗತ್ತಿನಲ್ಲಿ ವ್ಯಾಪಿಸುವ ಬ್ರಹ್ಮದೇವರು, ವಾಯುದೇವರು, ಲಕ್ಷ್ಮೀದೇವಿ ಇರಬಹುದು, ಅವರಿಗೂ ಅದೇ ಸ್ಪೇಸೇ ಕೊಡಬೇಕು ದೇವರು. ನಮ್ಮಂತಹ ಅತೀ ಸೂಕ್ಷ್ಮವಾದಂತಹ ಕುನ್ನಿ ಮಾನವರಿಗೂ ಅದೇ ಸ್ಪೇಸ್ ಕೊಡಬೇಕು. ನಮಗಿಂತಲೂ ಚಿಕ್ಕ ಹುಳಗಳಿಗೂ ಅದನ್ನೇ ಕೊಡಬೇಕು. ಯಾಕೆ ಅಂದರೆ ಇರೋದೇ ಒಂದು ಸ್ಪೇಸ್ ದೇವರ ಹತ್ರ. ಎಷ್ಟಿದೆ ಆಕಾಶ? ಶಾಸ್ತ್ರ ಓದಿದಂತಹ ಎಲ್ಲ ಶಾಸ್ತ್ರಜ್ಞ ತಲ್ಲಜರೆಲ್ಲ ಕುಳಿತಿದ್ದೀರಿ. ಎಷ್ಟಿವೆ ಆಕಾಶಗಳು? ಇರೋದು ಒಂದೇ ಆಕಾಶ ತಾನೆ. ಹಾಗಾದರೆ ನೀನು ದೇವರಿಗೆ ಕೃತಜ್ಞನಾಗಿ ಇರಬೇಕಾದದ್ದು ನಾನು ಆವಾಗ ಹೇಳಿದ್ದು ಭೂಮಿ ನೆಲದ ಬಗ್ಗೆ, ಈಗ ಅದರ ಬಗ್ಗೆ ಹೇಳ್ತಾ ಇಲ್ಲ, ಸ್ಪೇಸ್ ಬಗ್ಗೆ. ನನಗಿಷ್ಟು ಸ್ಪೇಸ್ ಕೊಟ್ಟ ಅನ್ನೋದಕ್ಕೆ ದೇವರಿಗೆ ಕೃತಜ್ಞನಾದರೆ ಅದು ಪೂರ್ಣವಾಗಲಿಲ್ಲ. ಕಾರಣ ಇರೋದು ಸ್ಪೇಸ್ ಒಂದೇ. ಇಷ್ಟು ಅನಂತವಾದ ಸ್ಪೇಸನ್ನು ದೇವರು ನನಗೆ ಕೊಟ್ಟ ಅಂತ ತಿಳಿಯಿರಿ. ಅದರೊಳಗೆ ನಾನು ಕುಳಿತಿದ್ದೇನೆ. ಆ ಸ್ಪೇಸನ್ನು ನನಗಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರ ರಕ್ಷಣೆ ಮಾಡಿಟ್ಟಿದ್ದಾನೆ ಎನ್ನುವುದನ್ನು ಗಮನಿಸಿ, ಮರೆಯಬೇಡಿ. ಪ್ರಾಯ ಕೆಲವರು ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಭಾವಿಸಿದ್ದೇವೆ. ಬದರಿ ಯಾತ್ರೆಗೆ ಹೋದಾಗ ಹರಿದ್ವಾರದಲ್ಲಿ ಈ ಮಾತನ್ನು ಕೇಳಿದ್ದು ನೆನಪಿರಬಹುದು. ಎಷ್ಟು ವ್ಯಕ್ತಿಗಳು ಒಂದು ವಸ್ತುವನ್ನು ನೋಡ್ತಾರೆ, ಕೇಳ್ತಾರೆ, ಉಪಯೋಗಿಸ್ತಾರೆ, ಅಷ್ಟೆಲ್ಲ ಜನರಿಗೋಸ್ಕರ ಆ ವಸ್ತುವನ್ನು ದೇವರು ಕಾಯ್ದಿಟ್ಟಿರ್ತಾನೆ. ಇವತ್ತು ಮೈಕ್ ನಾವು ಇದನ್ನು ಉಪಯೋಗಿಸ್ತಾ ಇದ್ದೇವೆ, ಇನ್ನೆಂದು ಉಪಯೋಗಿಸ್ತೇವೆ ಗೊತ್ತಿಲ್ಲ.
ಆದರೆ ಇವತ್ತು ಉಪಯೋಗಿಸ್ತಾ ಇದ್ದೇವೆ ಎನ್ನುವುದನ್ನು ಕನ್ಸಿಡರ್ ಮಾಡಿಯೇ ದೇವರು ಇದನ್ನು ಸೃಷ್ಟಿ ಮಾಡಿದ್ದಾರೆ. ಎಷ್ಟೆಷ್ಟು ಜನ ಈ ಮೈಕು ಹುಟ್ಟಿದಾಗಿನಿಂದ ಇದು ನಾಶವಾಗುವವರೆಗೆ ಇದನ್ನು ಉಪಯೋಗಿಸ್ತಾರೆ, ಇದರ ಮುಂದೆ ಮಾತನಾಡ್ತಾರೆ, ಇದನ್ನು ಎತ್ತಿ ತಂದಿಟ್ಟು ಅದರಿಂದ ಸಂಬಳ ತೆಗೆದುಕೊಳ್ತಾರೆ. ಅವರೆಲ್ಲರ ಪುಣ್ಯವನ್ನು ತಲೆಯಲ್ಲಿಟ್ಟುಕೊಂಡು ಈ ಮೈಕನ್ನು ದೇವರು ಹುಟ್ಟಿಸಿದ್ದಾನೆ. ಹೇಗೋ ಹಾಗೆ ಆಕಾಶವನ್ನು ಹುಟ್ಟಿಸಿಲ್ಲ. ಆಕಾಶ ಇದು ಅನಾದಿ, ಆಕಾಶ ಇದು ಅನಂತ. ಆದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ಆಕಾಶವನ್ನು ಅನಂತಾನಂತ ಜೀವರಾಶಿಗಳ ಪುಣ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರು ಅದರ ನಿಯಂತ್ರಣವನ್ನು ಮಾಡುತ್ತಾ ಬಂದಿದ್ದಾನೆ ಎನ್ನುವುದರೊಳಗೆ ನಾನೂ ಒಬ್ಬ ಸೇರಿದ್ದೇನೆ. ನನಗೋಸ್ಕರ ಇಂಥ ದೊಡ್ಡ ಆಕಾಶವನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿಯಂತ್ರಣ ಮಾಡಿ ಇಡಬೇಕು ಅಂದರೆ ಆ ದೇವರಿಗೆ ಎಷ್ಟು ಕೃತಜ್ಞತೆಯನ್ನು ನಾವು ಅರ್ಪಣೆ ಮಾಡಬೇಕು. ಏನು ಹೊರಳಾಡಬೇಕು, ಏನು ಉರುಳಾಡಬೇಕು. ಸಿಕ್ತು ನೌಕರಿ, ಯಾಕೆ ಸಿಕ್ತು? ಉರುಳು ಸೇವೆ ಮಾಡದೆ ಸಿಕ್ತು, ಕೊಡಲೇಬೇಕಲ್ಲ ವೆಂಕಪ್ಪ, ಇನ್ನೇನು ಮಾಡ್ತಾನೆ? ಉರುಳು ಸೇವೆ ಮಾಡಿದನ್ರಿ. ಏನು ಉರುಳು ಸೇವೆ ಮಾಡ್ತಿದ್ದಿ? ಮಾಡಿದಿ, ಸಿಕ್ತು, ಸಂತೋಷ. ಆದರೆ ಅಷ್ಟಕ್ಕೆ ನಾನು ದೇವರ ಉಪಕಾರವನ್ನು ತೀರಿಸಿದೆ ಅಂತ ತಿಳ್ಕೋಬೇಡ. ನೀನು ಉರುಳಿದರಲ್ಲ, ಇಡೀ ಕಾಸ್ಮಾಸ್ ಉರುಳಿದರೇನೆ ದೇವರ ಉಪಕಾರವನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಉರುಳ್ತಾನೇ ಇದೆ, ಇನ್ನೂ ತೀರಿಸ್ಲಿಕ್ಕಾಗಿಲ್ಲ ಅನ್ನೋದಕ್ಕೆ ಅದು ತಿರುಗ್ತಾ ಇದೆ, ಅದು ಉರುಳ್ತಾ ಇದೆ. ಆದರೂ ಆ ದೇವರ ಉಪಕಾರವನ್ನು ತೀರಿಸಲಿಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಅದನ್ನು ಉರುಳಿಸ್ಲಿಕ್ಕೂ ಮತ್ತು ದೇವರ ಒಳಗೆ ತಾನು ಉರುಳಬೇಕಾಗತ್ತೆ. ಹಾಗಾಗಿ ಅದನ್ನು ತೀರಿಸ್ಲಿಕ್ಕಾಗೋದೇ ಇಲ್ಲ. ಇಡೀ ವಿಶ್ವವೇ ಉರುಳ್ತಾ ಇದ್ದರೆ ಉರುಳಿಸುವುದಕ್ಕೆ ಒಳಗೆ ಅವನು ಪ್ರವೇಶ ಮಾಡಬೇಕಾಗತ್ತೆ. ಆದ್ದರಿಂದಲೇ ವಿಶ್ವಂ ವಿಷ್ಣು. ಇಂತಹ ಆ ಭಗವಂತನ ಉಪಕಾರವನ್ನು ಏನು ಅಂತ ನಾವು ತಿಳಿಯುವುದಕ್ಕೆ ಸಾಧ್ಯ. ಒಂದು ದೇಶವೋ, ಒಂದು ಕಾಲವೋ, ಒಂದು ಆತ್ಮವೋ, ಒಂದು ವರ್ಣವೋ, ಯಾವುದರ ಬಗ್ಗೆ ಹೇಳೋಣ? ಎಷ್ಟು ಹೇಳಿದರೂ ಕಡಿಮೆ ಇದೆ, ಎಷ್ಟು ಚಿಂತನೆ ಮಾಡಿದರೂ ಕಡಿಮೆ ಇದೆ. ಚಿಂತನ ಪ್ರವಚನ ಕಾಲದಲ್ಲಿ ಮಾಡಿದಾಗ ಕೇಳಿ ಮರೆಯಬೇಡಿ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮಾತ್ರವಲ್ಲ, ನಿಮಗೇ ಚಿಂತನದ ಶಕ್ತಿ ಇದೆ. ನಿಮ್ಮದೇ ಆದ ಚಿಂತನದ ಲಹರಿಯಲ್ಲಿ ಆ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡಿ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅಂಥ ಸರ್ವೋತ್ತಮನಾದವನು ದೇವರು. ಅಧಮಾಧಮಾಧಮರಾದವರು ನಾವೆಂದು ದೇವರಾಗುವುದಕ್ಕೆ ಸಾಧ್ಯ? ಇನ್ನು ಅನಂತ ಕಾಲ ಬಂದರೂ ದೇವರು ದೇವರೇ, ನಾವು ದಾಸರೇ. ಅವನು ಈಶ, ನಾವು ದಾಸರು. ಬರೀ ದಾಸರಲ್ಲ, ದಾಸಾನುದಾಸರು. ದಾಸರ ಆಳು ಮನೆಯ ಕೀಳು ದಾಸ, ಹೋಳು ದಾಸ, ಏನೇನೋ ಹೇಳ್ತಾರಲ್ಲ, ಅಂತಹ ಅತೀ ಸೂಕ್ಷ್ಮ ಕ್ರಮಿ ಇದ್ದ ಹಾಗೆ ನಾವಿದ್ದೇವೆ. ಅಂತಹ ಸರ್ವೋತ್ತಮನಾದ ಭಗವಂತ, ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರಗಳ ಅಧ್ಯಯನ ಒಂದೇ ಒಂದು ದಾರಿ. ಅಂತಹ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದ ರೀತಿಯಲ್ಲಿ ತತ್ವಗಳನ್ನು ತಿಳಿಯಬೇಕು. ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದು, ಗುರುಗಳ ಆರಾಧನೆಯನ್ನು ಮಾಡಿದ್ದು, ಗುರುಗಳಲ್ಲಿ ಅಂತರ್ಯಾಮಿಯಾದ ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಅಂತಹ ಶುದ್ಧವಾದ ಜ್ಞಾನವನ್ನು ನಮಗೆ ಕರುಣಿಸಲಿ. ಜ್ಞಾನ ಸಾಧನವಾದ ಶಾಸ್ತ್ರಗಳ ಜ್ಞಾನವನ್ನು ನಮಗೆ ಮಾಡಿಸಿಕೊಟ್ಟು ಜ್ಞಾನನಾಗಿ ಆ ಭಗವಂತ ನಮ್ಮನ್ನು ಉದ್ಧರಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.